ದಿ ಪ್ರಾಬ್ಲಮ್ ಆಫ್ ಫಾರ್ಮೇಷನ್ ಆಫ್ ನ್ಯೂ ಗವರ್ಮೆಂಟ್ ಆಫ್ ಆಫ್ಟರ್ ಇಂಡಿಪೆಂಡೆನ್ಸ್. ನೋಡಿ, ಈಗ ರೆಫ್ಯೂಜಿ ಕ್ರೈಸಿಸ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಇಂಡಿಪೆಂಡೆನ್ಸ್ ಬಂದಿದ ತಕ್ಷಣ ಹೆಂಗೆ ಗೌರ್ಮೆಂಟ್ ಫಾರ್ಮ್ ಆಯಿತು, ಅದರಲ್ಲಿದ್ದಂಥ ಪ್ರಾಬ್ಲಮ್ಸ್ ಅದ್ರ ಬಗ್ಗೆ ನೋಡಬೇಕು. ನೋಡಿ, ನಿಮಗೆಲ್ಲ ಗೊತ್ತು, ಇಂಡಿಪೆಂಡೆನ್ಸ್ ಸಡನ್ನಾಗಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ಯಾರು ರೂಲ್ ಮಾಡ್ತಾರೆ? ಅಲ್ಲಿವರೆಗೂ ಬ್ರಿಟಿಷ್ ಅವ್ರು ರೂಲ್ ಮಾಡ್ತಾಯಿದ್ರು. ಈಗ ಯಾರು ರೂಲ್ ಮಾಡಬೇಕು? ನಾನೇ ಹೋಗಿ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ಬೋದಾ? ಇಲ್ಲ ಹಳ್ಳಿಯಲ್ಲಿ ಕೂತಿರೋರು ಯಾರೋ ಒಬ್ರು ಹೋಗ್ಬೋದಾ? ಅಥವಾ ಯಾವುದೋ ಫ್ಯಾಕ್ಟ್ರಿ ವರ್ಕರ್ ಹೋಗ್ಬೋದಾ? ಇಲ್ಲ ಯಾರೋ ಒಬ್ಬರು ರೈತ ಹೋಗ್ಬೋದಾ? ಯಾರು ರೂಲ್ ಮಾಡಬೇಕು? ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಆಗ ಅದ್ರ ಬಗ್ಗೆ ಕೂಡ ನೋಡೋಣ, ಅದು ಯಾವ ರೀತಿ ಸಾಲ್ವ್ ಆಯಿತು ಅಂತ. ವೆನ್ ದಿ ಇಂಡಿಪೆಂಡೆನ್ಸ್ ವಾಸ್ ಡಿಕ್ಲೇರ್ಡ್ ಆನ್ August 15, 1947 ಆ್ಯಂಡ್ ಇಂಟರಿಮ್ ಗವರ್ಮೆಂಟ್ ವಾಸ್ ಫಾರ್ಮ್. ನೋಡಿ, 1947 ಗೌರ್ಮೆಂಟ್ ಇದಾದ್ಮೇಲೆ, ಬ್ರಿಟಿಷ್ ಗೌರ್ಮೆಂಟ್ ಹೋದ್ಮೇಲೆ ಇಮಿಡಿಯೇಟಾಗಿ ಇಂಡಿಯನ್ದು ಇಂಟರಿಮ್ ಗೌರ್ಮೆಂಟ್ ಅಂತ ಒಂದು ಫಾರ್ಮ್ ಮಾಡ್ತಾರೆ. ಇದು ನೀವು ಕೇಳಿರ್ಬೋದು, ಮೊಹಮ್ಮದ್ ಅಲಿ ಜಿನ್ನಾಗೂ ಇದೆಲ್ಲ ಗಲಾಟೆ ಆಗುತ್ತೆ, ಅದಕ್ಕೆ ಅವರು ಪಾರ್ಟಿಷನ್ ಮಾಡಿಕೊಂಡ್ರು, ಈ ಟೈಪ್. ಲಾರ್ಡ್ ಮೌಂಟ್ ಬ್ಯಾಟನ್ ಬಿಕೇಮ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಆಗ ಏನು ಮಾಡಿದ್ರು, ಇಮಿಡಿಯೇಟಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರನ್ನ ಗವರ್ನರ್ ಜನರಲ್ ಆಗಿ ಅಪಾಯಿಂಟ್ ಮಾಡ್ತೀವಿ. ಬ್ರಿಟಿಷ್ ಅವ್ರನ್ನೇ ಇಲ್ಲಿ ಇರ್ರಿ ಅಂತ, ಒಂದು 6 ತಿಂಗಳು ಮಾತ್ರ, ಇದೆಲ್ಲ ಕಾನ್ಸ್ಟಿಟ್ಯೂಷನ್ ರೆಡಿ ಆಗೋದಕ್ಕೆ ಆ ಟೈಮ್ಗೆ ಅಂತ. ಜವಾಹರ್ಲಾಲ್ ನೆಹರು ಬಿಕೇಮ್ ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಆನ್ January 26, 1950 ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್. ಜವಾಹರ್ಲಾಲ್ ನೆಹರು ಅವರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಇಂಡಿಯಾಗೆ, ಮತ್ತು January 26, 1950 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ. ವಿತ್ ದಿ ಇಂಪ್ಲಿಮೆಂಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಬಿಕಮ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೋಡಿ, ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಾಗ ಫಸ್ಟ್ ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸೆಲೆಕ್ಟ್ ಆಗ್ತಾರೆ. ದಿ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಡ್ ಇಂಡಿಯಾ ಆಸ್ ದಿ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ಥರ ಇರುತ್ತೆ, ಯಾವ ಥರ ಡಿಕ್ಲೇರ್ ಮಾಡ್ಕೊಳ್ತೀವಿ ಅಂದರೆ, ಇಂಡಿಯಾದ ಒಂದು ಸಾವರಿನ್ ರಿಪಬ್ಲಿಕ್ ಮತ್ತು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳ್ತೀವಿ. ಸಾವರಿನ್ ಅಂತ ಹೇಳಿದ್ರೆ ಯಾವ ದೇಶದ ಅಂಡರಲ್ಲೂ ನಾವಿಲ್ಲ ಅಂತ, ನಾವು ಫುಲ್ಲಿ ಇಂಡಿಪೆಂಡೆಂಟ್, ನಾವು ಯಾರನ್ನ ಕೇಳಿ ನಾವು ಡಿಸೈಡ್ ಮಾಡಲ್ಲ ಅಂತ, ಆ ಟೈಪ್. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿದ್ರೆ 2 ವರ್ಡ್ಸ್ ಇದೆ ಆ್ಯಕ್ಚುಲಿ. ಡೆಮೊಕ್ರಸಿ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ರೂಲ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಹೋಗಿ ರೂಲ್ ಓಕೆನಾ ಅಂತಾಗ ಎಲ್ಲರೂ ವೋಟ್ ಹಾಕುವಂಥದ್ದು, ಅದು ಡೆಮೊಕ್ರಸಿ, ರಿಯಲ್ ಡೆಮೊಕ್ರಸಿ ಹೇಳ್ತಾ ಇರೋದು. ಇದು ಸ್ವಿಟ್ಜರ್ಲ್ಯಾಂಡ್ ಬಿಟ್ಟು ಇನ್ನೆಲ್ಲೂ ಇಲ್ಲ. ರಿಪಬ್ಲಿಕ್ ಅಂತ ಹೇಳಿದ್ರೆ ಇಲ್ಲಿ ಜನಗಳೆಲ್ಲ ಏನು ವೋಟ್ ಹಾಕೋಂಗಿರಲ್ಲ, ಜನಗಳಿಗೆ ಮಾಮೂಲಿ ಅವ್ರ ರೈಟ್ಸ್ ಏನಿದೆ ಅದು ಇರುತ್ತೆ. ಆದರೆ ಎಲೈಟ್ ಪೀಪಲ್ ಏನಿರ್ತಾರೆ, ಅದ್ರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಚಿಕ್ಕ ಪುಟ್ಟ ಅಥವಾ ಮೈನ್ ಇಂಪಾರ್ಟೆಂಟ್ ಲೀಡರ್ಸ್ ಅಂತ ಏನು ಅಂದ್ಕೊಂಡಿರ್ತಾರೆ ಅವ್ರು ಮಾತ್ರ ಹೋಗಿ ರೂಲ್ಸ್ ಮಾಡೋ ಅಂಥದ್ದು, ಆ ಟೈಪ್. ಆದರೆ ಇಂಡಿಯಾ ಬಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಗುತ್ತೆ. ಅಂದರೆ ಏನು, ನಾವು ರೆಪ್ರೆಸೆಂಟೇಟಿವ್ಸ್ನ ಎಲೆಕ್ಟ್ ಮಾಡ್ತೀವಿ, ಅಂದರೆ ನಾವು ಈ ಲೀಡರ್ಸ್ನ ಎಲೆಕ್ಟ್ ಮಾಡ್ತೀವಿ. ಅವ್ನು ದುಡ್ಡಿದೆ ಅಂದಿದ ತಕ್ಷಣನೋ ಇಲ್ಲ ಯಾರೋ ರಾಜನ ಮಗ ಅಂದಿದ ತಕ್ಷಣ ಅವನಿಗೆ ಆ ರೈಟ್ಸ್ ಬರೋಲ್ಲ, ಲೀಡರ್ ಆಗಲ್ಲ. ನಾವು ವೋಟ್ ಹಾಕಿ ಕಳಿಸಿದ್ರೆ ಅವ್ನು ಲೀಡರ್ ಆಗ್ತಾನೆ. ಆ ಥರ ಅವರು ಹೋಗಿ ರೂಲ್ಸ್ ಮಾಡ್ತಾರೆ. ನಾವು ಯಾರ್ಯಾರನ್ನ ರೆಪ್ರೆಸೆಂಟೇಟಿವ್ ಎಲೆಕ್ಟ್ ಮಾಡಿರ್ತೀವಿ ಅವ್ರು ಹೋಗಿ ರೂಲ್ಸ್ ಮಾಡ್ತಾರೆ, ಅದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂದ್ರೆ. ಲೇಟರ್ ಥ್ರೂ 42nd ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವರ್ಡ್ ಸೆಕ್ಯುಲರ್ ಆ್ಯಂಡ್ ಸೋಷಲಿಸ್ಟ್ ವೇರ್ ಆ್ಯಡೆಡ್ ಇನ್ ದಿ ಇಯರ್ 1976. ನೋಡಿರಿ, ಆಮೇಲೆ 42nd ಅಮೆಂಡ್ಮೆಂಟ್ ಪ್ರಕಾರ ಕಾನ್ಸ್ಟಿಟ್ಯೂಷನಲ್ಲಿ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅನ್ನೋಂಥ ವರ್ಡ್ಗಳನ್ನ ಆ್ಯಡ್ ಮಾಡ್ತಾರೆ. ಸೆಕ್ಯುಲರ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಎಲ್ಲ ಧರ್ಮಗಳು ಈಕ್ವಲ್ ನಮಗೆ ಅಂತ. ಸೋಷಲಿಸ್ಟ್ ಅಂದರೆ ಅದಕ್ಕೆ ತುಂಬ ದೊಡ್ಡ ಎಕ್ಸ್ಪ್ಲನೇಷನ್ ಇದೆ. ನಾರ್ಮಲ್ ಸೋಷಲಿಸ್ಟ್ ಅಂದರೆ ಇಷ್ಟು ಅಂದ್ಕೊಳ್ಳಿ, ಯಾರು ರಿಚ್ ಇದ್ರು ಅಂದರೆ ಅವ್ರ ಹತ್ರ ಒಂದಷ್ಟು ಜಾಸ್ತಿ ಟ್ಯಾಕ್ಸ್ ಹಾಕ್ಬಿಟ್ಟು ಬಡ ಜನಗಳಿಗೆ ಊಟ ಕೊಡೋದು, ಬಟ್ಟೆ ಕೊಡೋದು, ಈ ಥರ. ಆಲ್ಮೋಸ್ಟ್ ಆಲ್ ಎಲ್ಲ ದೇಶಗಳು ಕೂಡ ಸ್ವಲ್ಪ ಆದರೂ ಸೋಷಲಿಸ್ಟಾಗಿ ಇದ್ದೇ ಇರುತ್ತೆ. ಈ ಥರ ಇವನ್ನ 2 ಟರ್ಮ್ಸ್ನ 1976 ಆ್ಯಡ್ ಮಾಡ್ತಾರೆ. ಗವರ್ಮೆಂಟ್ ಆಫ್ ಇಂಡಿಯಾ ಫಾಲೋಡ್ ಅನ್ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ. ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಅದರದ್ದೇ ಆದಂಥ ಓನ್ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿನ ಫಾಲೋ ಮಾಡುತ್ತೆ. ಅಂದರೆ ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಕೋಲ್ಡ್ ವಾರ್ದು ಅದೆಲ್ಲ ಹೇಳಿದವಾಗ ನಾವು ಅಮೆರಿಕಾ ಜೊತೆಗೂ ಹೋಗಿಲ್ಲ ಮತ್ತು ರಷ್ಯಾ ಜೊತೆಗೂ ಹೋಗಿಲ್ಲ, ಆ ಟೈಪ್. ಇಂಡಿಯಾ ಅಡಾಪ್ಟೆಡ್ ಪಾರ್ಲಿಮೆಂಟ್ರಿ ಟೈಪ್ ಆಫ್ ಡೆಮೊಕ್ರಸಿ. ಇಂಡಿಯಾದಲ್ಲಿ ಡೆಮೊಕ್ರಸಿನ ಯಾವ ಥರ ಅಡಾಪ್ಟ್ ಮಾಡ್ಕೊಂಡ್ವಿ, ಪಾರ್ಲಿಮೆಂಟ್ರಿ ಟೈಪ್ ಆಗಿ. ಪಾರ್ಲಿಮೆಂಟ್ರಿ ಟೈಪ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, MP ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡೋದು, ಅರ್ಧಕ್ಕಿಂತ ಜಾಸ್ತಿ ಜನ ಅಪ್ರೂವ್ ಮಾಡೋದು, ಆ ಟೈಪ್. ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್. ನೋಡಿ, ಮೊದಲೇ ನಾನು ಹೇಳ್ತಾ ಇದ್ದೆ ನಿಮಗೆ ಮೇಲೆ ಇಂಟ್ರೊಡಕ್ಷನಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿತ್ತು, ಯಾವ ರೀತಿ ಇಂಡಿಯಾ 562 ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿತ್ತು ಅಥವಾ ದೇಶಗಳ ಟೈಪಲ್ಲಿತ್ತು, ಅದು ಯಾವ ರೀತಿ ಯುನೈಟ್ ಆಯಿತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದೆ. ಈಗ ಅದು ಇನ್ ಡೆಪ್ತಾಗಿ ನಾವು ಅದನ್ನು ಸ್ಟಡಿ ಮಾಡೋಣ. ದೇರ್ ವೇರ್ 562 ಪ್ರಿನ್ಸ್ಲಿ ಸ್ಟೇಟ್ಸ್ ವೆನ್ ಬ್ರಿಟಿಷ್ ಲೆಫ್ಟ್ ಇಂಡಿಯಾ. ನೋಡಿ, 562 ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು. ನಿಮ್ಗೆ ಮ್ಯಾಪ್ ತೋರಿಸಿರ್ತೀನಿ ನಾನು, ನೋಡಿ ಇಲ್ಲಿದೆ ನೋಡಿ, ಇದು ಇಂಡಿಯಾ ಮ್ಯಾಪ್. ಆಗ ಯಾವ್ಯಾವ್ದು ಈ ಕಲರ್ ಇದೆ ಅದನ್ನು ಮಾತ್ರ ಬ್ರಿಟಿಷರು ಡೈರೆಕ್ಟಾಗಿ ರೂಲ್ ಮಾಡ್ತಾಯಿದ್ರು. ಅದನ್ನು ಬಿಟ್ಟು 562 ಇಂಡಿಪೆಂಡೆಂಟ್ ದೇಶಗಳು ಅಥವಾ ಸ್ಟೇಟ್ಸು, ರಾಜ್ಯಗಳು ಇವೆಲ್ಲ ಇತ್ತು. ಅಪಾರ್ಟ್ ಫ್ರಮ್ ಪಾರ್ಟಿಷನಿಂಗ್ ಇಂಡಿಯಾ, ದೇ ಹ್ಯಾಡ್ ಕೆಪ್ಟ್ 3 ಆಪ್ಷನ್ಸ್ ಓಪನ್ ಫಾರ್ ರಿಮೈನಿಂಗ್ ಪ್ರಿನ್ಸ್ಲಿ ಸ್ಟೇಟ್ಸ್.
ನೋಡಿ ಬ್ರಿಟಿಷ್ ಅವ್ರು ಏನಂದರೆ ಇವ್ರು ಎಲ್ಲೋದ್ರೂ ಏನಾದರೂ ಒಂದು ಮಾಡ್ತಾರೆ. ಈಗ ಏನೇನು ಪ್ರಪಂಚದಲ್ಲಿ ಕ್ಲಾಶಸ್ ಇದೆ ಅದೆಲ್ಲದಕ್ಕೂ ಇಂಡೈರೆಕ್ಟಾಗಿ ಬ್ರಿಟಿಷ್ ಅವರೇ ಕಾರಣ, ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ. ಅದೇ ರೀತಿ ಇಂಡಿಯಾಗೆ ಇರೋ ಎಷ್ಟೋ ಪ್ರಾಬ್ಲಮ್ಸ್ ಬಂದಿದ್ರಲ್ಲಿ ಈ ಬ್ರಿಟಿಷ್ ಅವ್ರು ಮಾಡೋಗಿರೋದೇ ಕಾರಣ. ನೋಡಿ ಇವರು ಇಂಡಿಯಾನ ಪಾರ್ಟಿಷನ್ ಮಾಡಿದಾಗ ಇಂಡಿಯಾ ಇಷ್ಟು ಪಾಕಿಸ್ತಾನ ಇಷ್ಟು ಅಂತ ಮಾಡಿಬಿಟ್ಟು ಹೋಗಲಿಲ್ಲ. ಇವ್ರೇನು ಮಾಡಿದ್ರು, ಇವರು ಡೈರೆಕ್ಟಾಗಿ ಏನು ಏರಿಯಾಸ್ ರೂಲ್ ಮಾಡ್ತಾಯಿದ್ದಾರೆ, ಇವರು ಡೈರೆಕ್ಟಾಗಿ ಏನು ಏರಿಯಾಸ್ ರೂಲ್ ಮಾಡ್ತಾ ಇರ್ತಾರೆ, ಈ ಕಲರ್ ಇದೆಯಲ್ಲ ಇದನ್ನು ಎರಡು ಭಾಗ ಮಾಡಿದ್ರು. ಅಂದರೆ ಇಷ್ಟು ಇಂಡಿಯಾಗೆ ಸೇರಿದ್ದು ಮತ್ತು ಇಷ್ಟು, ಮತ್ತು ಇಲ್ಲಿ ಇರೋಂಥ ಬಾಂಗ್ಲಾದೇಶ್ ಕೆಲವು ರೀಜನು ಮತ್ತು ಇದಿಷ್ಟು. ಓಕೆ, ಪಾಕಿಸ್ತಾನ ಕೂಡ ಫುಲ್ ಇಲ್ಲ, ಇದಿಷ್ಟು ಪಾಕಿಸ್ತಾನಕ್ಕೆ ಸೇರಿದ್ದು. ಮಿಕ್ಕಿದ್ದವರೆಲ್ಲ ನೀವು ಇಂಡಿಪೆಂಡೆಂಟ್. ನೀವು ಇಂಡಿಯಾಗಾದರೂ ಜಾಯ್ನ್ ಆಗ್ಬೋದು, ನಿಮ್ಮಿಷ್ಟ. ಅದು ಅಲ್ಲಿರೋ ರಾಜರು ಇರ್ತಾರೆ ಎಷ್ಟೋ ಜನ, ಅವ್ರು ರೂಲರ್ಸು, ಅವ್ರಿಗೆ ಹೇಳ್ಬಿಟ್ರು ನೀವು ಇಂಡಿಯಾಗಾದರೂ ಜಾಯ್ನ್ ಆಗಿರಿ, ಪಾಕಿಸ್ತಾನ್ಗಾದರೂ ಜಾಯ್ನ್ ಆಗಿರಿ, ನಿಮ್ಮಿಷ್ಟ, ಅಥವಾ ಇಂಡಿಪೆಂಡೆಂಟ್ ಆಗಾದರೂ ಇರ್ರಿ ಅಂತ ಹೇಳ್ಬಿಟ್ಟು. ಈ ಥರ ಕೊಟ್ಟಾಗ ನೋಡಿ ಆಪ್ಷನ್ಸ್ ಏನಿದೆ, ಜಾಯ್ನಿಂಗ್ ಇಂಡಿಯಾ ಆರ್ ಜಾಯ್ನಿಂಗ್ ಪಾಕಿಸ್ತಾನ್ ಆರ್ ರಿಮೈನಿಂಗ್ ಇಂಡಿಪೆಂಡೆಂಟ್. ಎಲ್ಲ ಏನು ಅಂದ್ಕೊಳ್ತಾರೆ, ನಾನೇನಕ್ಕೆ ಇಂಡಿಯಾ ಜಾಯ್ನ್ ಆಗಬೇಕು, ನನ್ನ ದೇಶದಲ್ಲಿ ನಾನೇ ಇದ್ದರೆ ನಾನೇ ಸ್ವಂತ ರಾಜ ಆಗಿರ್ಬೋದಲ್ಲ, ನನಗೆ ಹೆಂಗೆ ಬೇಕೋ ಹಂಗೆ ರೂಲ್ ಮಾಡ್ಬೋದು, ಆರಾಮಾಗಿರ್ಬೋದು ಅಂದ್ಕೊಳ್ತಾರೆ. ಈ ಥರನೇ ಸುಮಾರು ಆಯಿತು. In this background, Government of India through its Instrument of Accession offered an opportunity for the princely states to join federal structure of India. ಆಗ ಇಂಡಿಯನ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನೋದನ್ನು ಒಂದು ತಂದರು. ಅಂದರೆ ಅದು ಹೇಳಿದ್ರು ಏನೇನು ಮಾಡ್ತೀನಿ, ನೀವು ನಮ್ಗೆ ಜಾಯ್ನ್ ಆದರೆ ಏನು ಅಡ್ವಾಂಟೇಜು, ಜಾಯ್ನ್ ಆಗಿಲ್ಲ ಅಂದರೆ ಏನು ಕಷ್ಟ, ಅದನ್ನು ಹೇಳಿದ್ರು. ಇಟ್ ಆಫರ್ಡ್ ಇನ್ ರಿಟರ್ನ್ ಆಫ್ ಅಸೆಷನ್ ರೆವಿನ್ಯೂ ಶೇರಿಂಗ್ ಬೇಸ್ಡ್ ಆನ್ ದಿ ಆ್ಯಕ್ಚುಯಲ್ ರೆವಿನ್ಯೂ ಆಫ್ ದಿ ಸ್ಟೇಟ್ ಇನ್ ಫಾರ್ಮ್ ಆಫ್ ರಾಯಲ್ಟಿ. ಇವರೇನು ಹೇಳಿದ್ರು, ನೀವು ರಾಜ್ಯ ಎಲ್ಲ ನೀವು ಇಟ್ಕೊಂಡು ರೂಲ್ ಮಾಡ್ತಾ ಇರ್ತೀರಲ್ಲ, ನೋಡಪ್ಪ ನಿಮಗೆ ಆಪ್ಷನ್ಸ್ ಕೊಡ್ತಾಯಿದ್ದೀನಿ, ನೀನು ಇಂಡಿಪೆಂಡೆಂಟಾಗಾದರೂ ಇರು, ಇಂಡಿಯಾದಾದ್ರೂ ಜಾಯ್ನ್ ಆಗು, ಪಾಕಿಸ್ತಾನ್ಗಂತೂ ನೀನು ಜಾಯ್ನ್ ಆಗೋಕ್ಕಾಗಲ್ಲ, ಇಂಡಿಯಾದೊಳಗಿದ್ದೀವಿ. ನೀನು ಇಂಡಿಯಾದೊಳಗೆ ಇದ್ದರೆ ಅಂದರೆ ನಿನಗೆ ಏನೇನು ನಿನ್ನ ದೇಶದ ರೆವಿನ್ಯೂ ಕಲೆಕ್ಟ್ ಆಗುತ್ತೆ, ನಿನ್ನ ಸ್ಟೇಟ್ ಏನು ರೂಲ್ ಮಾಡ್ತಾ ಇರ್ತೀಯ ಅಲ್ಲಿ ದುಡ್ಡು ಏನು ಕಲೆಕ್ಟ್ ಆಗುತ್ತೆ ಅದರಲ್ಲಿ ಇಷ್ಟು ಪರ್ಸೆಂಟ್ ಅಂತ ನಿನಗೆ ರಾಯಲ್ಟಿ ಅಂತ ಕೊಟ್ಬಿಡ್ತೀವಿ. ಪೆನ್ಷನ್ ಟೈಪ್ ಅಂದ್ಕೊಳ್ಳಿ, ಈ ಥರ ಪೆನ್ಷನ್ ಅಂತ ಕೊಟ್ಬಿಡ್ತೀವಿ. ನೀನು ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು. ಮಿಕ್ಕಿದ್ದನ್ನು ನಾವು ತೊಗೊಂಡು ಅದ್ರ ಡೆವಲಪ್ಮೆಂಟ್ಗೆ ಅದು ಇದು ಮಾಡ್ಕೊಳ್ಬೋದು. ಅಕಸ್ಮಾತ್ ನೀನು ಒಪ್ಪಿಲ್ಲ ಅಂತೇಳಿದ್ರೆ, ಇಂಡಿಪೆಂಡೆಂಟಾಗಿರ್ತೀನಿ ಹಾಗೆ ಹೇಗೆ ಅಂತೇಳಿದ್ರೆ ನಾವು ನಿನ್ನ ಅಟ್ಯಾಕ್ ಮಾಡ್ತೀವಿ ಅಂತನೋ, ಅಥವಾ ನೀನಿದ್ದೆ ಅಂತ ಹೇಳಿದ್ರೆ ನಾವು ಬದಲು ಬೇರೆ ಯಾರಾದರೂ ನಿನ್ನ ಅಟ್ಯಾಕ್ ಮಾಡ್ಬೋದು, ಬೇರೆ ಸ್ಟೇಟವರು ಅಥವಾ ಬೇರೆ ದೇಶದವರು ಈ ಥರ. ಆಗ ನಿನಗೆ ರಾಜ್ಯದ ಪದನೂ ಕಳ್ಕೊತೀಯ, ನಿನ್ನ ಪ್ರಾಣನೂ ಕಳ್ಕೊತೀಯ. ರಾಜ ಆ ಟೈಮಲ್ಲೆಲ್ಲ ಅದೇ ಅಲ್ವಾ ಆಗ್ತಾಯಿದ್ದು, ಯುದ್ಧಗಳು ನಡೆಯೋದು ಜಾಸ್ತಿ. ಈ ಥರ ಎಲ್ಲ ಹೇಳಿ ಅವ್ರನ್ನ ಇಂಡಿಯಾಗೆ ಜಾಯ್ನ್ ಮಾಡಿಕೊಂಡ್ರು. ಅಪಾರ್ಟ್ ಫ್ರಮ್ ದಿಸ್ ಸಮ್ ಸ್ಪೆಷಲ್ ಸ್ಟೇಟಸ್ ವೆಲ್ ಆಲ್ಸೋ ಅಕಾರ್ಡೆಡ್ ಟು ದಿ ರೂಲಿಂಗ್ ಕಿಂಗ್ಸ್. ಇದ್ರ ಜೊತೆಗೆ ಕೆಲವು ಸ್ಪೆಷಲ್ ಸ್ಟೇಟಸ್ಗಳು ಕೊಟ್ಟರು ರಾಜರಿಗೆ. ಲೇಟರ್ ಇನ್ 1971 ದೀಸ್ ರಾಯಲ್ಟೀಸ್ ಆ್ಯಂಡ್ ಸ್ಟೇಟಸ್ ವೇರ್ ವಿತ್ಡ್ರಾನ್. ನೋಡಿರಿ, ಈ ಟೈಮಲ್ಲಿ 1971 ಏನಾಯಿತು, ಈ ರಾಯಲ್ಟೀಸ್ ಏನು ಕೊಟ್ಟಿದ್ರು ಅಂದರೆ ಟ್ಯಾಕ್ಸಲ್ಲಿ ಇಷ್ಟು ಪರ್ಸೆಂಟ್ ಅಂತ ಇವ್ರಿಗೆ ಕೊಡೋದು, ಮತ್ತು ಈ ಸ್ಟೇಟಸ್ಗಳು ಏನು ಕೊಟ್ಟಿದ್ರು ಅದೆಲ್ಲ ಕೂಡ ವಿತ್ಡ್ರಾ ಮಾಡ್ಕೊತಾರೆ, ಅಂದರೆ ಮಾತಿಗೆ ತಪ್ತಾರೆ ಅನ್ನೋ ಥರ. ಡ್ಯೂರಿಂಗ್ ದಿ ಇಂಟಿಗ್ರೇಷನ್ ಆಫ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್, ಸ್ಟ್ರಾಂಗ್ ಅಪೋಸಿಷನ್ ಕ್ರೇಮ್ ಫ್ರಮ್ ಜುನಾಗಢ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಹೈದರಾಬಾದ್ ಸ್ಟೇಟ್ಸ್. ನೋಡಿ, ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿದ್ದ ಮರ್ಜಾದಂಥ ಎಲ್ಲ ಸ್ಟೇಟ್ಸ್ಗಳಿಗೂ ಕೂಡ ಈಸಿಯಾಗೋ ಕಷ್ಟಪಟ್ಟು ಜಾಯ್ನ್ ಮಾಡ್ಕೊಂಬಿಟ್ವಿ. ಆದರೆ ತುಂಬ ಕಷ್ಟ ಕೊಟ್ಟಂಥ ಒಂದು 3 ಸ್ಟೇಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಜುನಾಗಢ್ ಅಂತ ಗುಜರಾತಲ್ಲಿದೆ, ಇನ್ನೊಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ನಿಮ್ಗೆ ಗೊತ್ತು, ಇನ್ನೊಂದು ಹೈದರಾಬಾದ್ ಸ್ಟೇಟ್ ಅಂತ. ಹೈದರಾಬಾದ್ ಅಂದರೆ ಇಲ್ಲಿದೆ ನೋಡಿ, ಇದು ಈಗ ಏನು ಕರ್ನಾಟಕ ಕೆಲವು ಪಾರ್ಟ್ಸ್, ಆಂಧ್ರ ಕೆಲವು ಪಾರ್ಟ್ಸು ಮತ್ತು ಮಹಾರಾಷ್ಟ್ರ ಕೆಲವು ಪಾರ್ಟ್ಸ್ ಇದೆ, ಇದನ್ನು ಹೈದರಾಬಾದ್ ಪ್ರಾವಿನ್ಸ್ ಅಂತ ಕರೀತಿದ್ರು. ಈ ಪ್ರಾವಿನ್ಸು ತುಂಬ ತೊಂದರೆ ಕೊಟ್ಟಿದ್ದು. ಜೊತೆಗೆ ಜಮ್ಮು ಆ್ಯಂಡ್ ಕಾಶ್ಮೀರ ಒಂದು ಸ್ವಲ್ಪ ತುಂಬ ತೊಂದರೆ ಕೊಟ್ಟರು. ಆಮೇಲೆ ಜುನಾಗಢ್ ಅಂತ ಇಲ್ಲಿದೆ ನೋಡಿ, ಗುಜರಾತಲ್ಲಿದೆ, ಇದು ತುಂಬ ತೊಂದರೆ ಕೊಟ್ಟಿದ್ದು. ಈಗ ಏನೇನಾಯಿತು ಅದ್ರ ಬಗ್ಗೆ ಕೂಡ ನೋಡೋಣ ನಾವು. ಅಂಡರ್ ದ ಲೀಡರ್ಶಿಪ್ ಆಫ್ ವಲ್ಲಭಾಯ್ ಪಟೇಲ್, ಹೂ ಇಸ್ ನೋನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ, ವಿ ವರ್ ಸಕ್ಸಸ್ಫುಲ್ ಇನ್ ಇಂಟಿಗ್ರೇಟಿಂಗ್ ಪ್ರಿನ್ಸ್ಲಿ ಸ್ಟೇಟ್ಸ್ ಟು ಇಂಡಿಯನ್ ಫೆಡರೇಷನ್. ನೋಡಿ, ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ವಲ್ಲಭಾಯ್ ಪಟೇಲ್ ಅವ್ರ ಲೀಡರ್ಶಿಪ್ಪಲ್ಲಿ ಈ ಎಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ನ ಇಂಡಿಯಾಗೆ ಜಾಯ್ನ್ ಮಾಡ್ಕೊಂಡ್ವಿ. ಈಗ ಜುನಾಗಢ್ ಬಗ್ಗೆ ನೋಡೋಣ. ದಿ ನವಾಬ್ ಆಫ್ ದಿಸ್ ಪ್ರಿನ್ಸ್ಲಿ ಸ್ಟೇಟ್ ಹ್ಯಾಡ್ ಸೈನ್ಡ್ ದಿ ಅಗ್ರಿಮೆಂಟ್ ಟು ಜಾಯ್ನ್ ದಿ ಸ್ಟೇಟ್ ಆಫ್ ಪಾಕಿಸ್ತಾನ್. ನೋಡಿ, ಜುನಾಗಢ್ ಬಂದು ಇಲ್ಲಿದೆ, ಇವನು ಪಾಕಿಸ್ತಾನ ಜೊತೆ ಜಾಯ್ನ್ ಆಗ್ತೀನಿ ಅಂತ ಅಗ್ರಿಮೆಂಟ್ನ ಸೈನ್ ಮಾಡಿಬಿಡುತ್ತೆ, ಅಂದರೆ ನಾನು ಪಾಕಿಸ್ತಾನ್ಗೆ ಹೋಗ್ಬಿಡ್ತೀನಿ ಅಂತ. ಯಾಕಂದರೆ ಬ್ರಿಟಿಷ್ ಅವ್ರು ಆಪ್ಷನ್ ಕೊಟ್ಟಿದ್ರು ಅದಕ್ಕೆ. ಆಗ ಈ ಸಿಟಿಸನ್ಸ್ ರಿವೋಲ್ಟೆಡ್ ಅಗೇನ್ಸ್ಟ್ ಹಿಮ್ ಆ್ಯಂಡ್ ಫ್ಲಡಡ್ ದಿ ಸ್ಟ್ರೀಟ್ಸ್. ಆಗ ಅಲ್ಲಿರೋಂಥ ಜನ ಏನು ಮಾಡಿದ್ರು, ನೀನು ಇಂಡಿಯಾಗೆ ಸೆಂಟರಲ್ಲಿ ಇದ್ಬಿಟ್ಟು ನೀನು ಪಾಕಿಸ್ತಾನಕ್ಕೆ ಜಾಯ್ನ್ ಆಗ್ತೀನಿ ಅಂದರೆ ಏನು ಅರ್ಥ ಅದು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ರೋಡ್ಗೆ ಬಂದು ತುಂಬ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ದಿ ಕಿಂಗ್ ಫ್ಲೆಡ್ ಫ್ರಮ್ ದಿ ಕಿಂಗ್ಡಮ್. ರಾಜ ಏನು ಮಾಡ್ತಾನೆ, ಕಿಂಗ್ಡಮಿಂದ ಓಡೋಗ್ತಾನೆ. ದಿ ದಿವಾನ್ ರಿಕ್ವೆಸ್ಟೆಡ್ ಇಂಡಿಯನ್ ಗವರ್ಮೆಂಟ್ ಟು ಮಿಲಿಟ್ರಿ ಟು ಜುನಾಗಢ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್.
ಆಗ ಇಲ್ಲಿ ದಿವಾನ್ ಯಾರು ಇರ್ತಾರೆ, ದಿವಾನ್ ಅಂದರೆ ಒಂದು ಪ್ರೈಮ್ ಮಿನಿಸ್ಟರ್ ಟೈಪು ಅಥವಾ ಮೈನ್ ಮಿನಿಸ್ಟರ್ ಅಂದ್ಕೊಳ್ಳಿ, ಆ ಟೈಪು. ಅವರು ಇಂಡಿಯನ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ನೀವು ಮಿಲ್ಟ್ರಿ ತಂದು ಇಲ್ಲಿ ಗಲಾಟೆನ ಕಮ್ಮಿ ಮಾಡಿರಿ ಅಂತ. ಲೇಟರ್ ಜುನಾಗಢ್ ಜಾಯಿಂಟ್ ಇಂಡಿಯನ್ ಫೆಡರೇಷನ್ ಇನ್ 1949. ಆಮೇಲೆ ಇಂಡಿಯನ್ ಮಿಲ್ಟ್ರಿ ಅವರಲ್ಲಿ ಹೋಗ್ತಾರೆ. ಜುನಾಗಢ್ ಅಫಿಷಿಯಲ್ ಆಗಿ 1949 ಇಂಡಿಯಾನ ಜಾಯ್ನ್ ಆಗುತ್ತೆ. ಅದು ಕೂಡ ಇಂಡಿಯಾದೊಂದು ಪ್ರಾವಿನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಈ ಜಾಗ ಇಂಡಿಯಾಗೆ ಸೇರಿಬಿಡ್ತು. ಇದು ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಿದ್ದು. ಇನ್ನು ಜುನಾಗಢ್ಗಿಂತ ದೊಡ್ಡ ಪ್ರಾಬ್ಲಮ್ ಯಾವುದಪ್ಪ ಅಂತ ಹೇಳಿದ್ರೆ ಇದು ಹೈದರಾಬಾದ್ ಅಂತ. ಹೈದರಾಬಾದ್ ಅಂದರೆ ಒಂದು ಸಿಟಿ, ಈಗ ಅದರ ಒಂದು ಟೈಮಲ್ಲಿ ಫುಲ್ಲು ದೊಡ್ಡ ಒಂದು ಸ್ಟೇಟ್ ನೋಡಿ, ಇಷ್ಟು ದೊಡ್ಡದಿತ್ತು. ಓಕೆ, ದಿ ಪ್ರಿನ್ಸ್ಲಿ ಸ್ಟೇಟ್ ವಾಸ್ ರೂಲ್ಡ್ ಬೈ ನಿಜಾಮ್. ಇಲ್ಲಿ ನಿಜಾಮ್ ಅನ್ನೋವಂಥ ವ್ಯಕ್ತಿ ರೂಲ್ ಮಾಡ್ತಾರೆ. ನಿಜಾಮ್ ಅಂದರೆ ಹೆಸರಲ್ಲ, ಇದು ಒಂದು ಟೈಟಲ್. ರಾಜ ಥರ, ಸುಲ್ತಾನ್ ಈ ಥರ ಕರಿತೀವಲ್ಲ, ಅದೇ ಟೈಪಲ್ಲಿ ನಿಜಾಮ್ ಅನ್ನೋದು ಟೈಟಲ್, ರಾಜ ಅಂದ್ಕೊಳ್ಳಿ. ಇವನು ರೂಲ್ ಮಾಡ್ತಾ ಇರ್ತಾನೆ. ಹಿ ವಾಂಟೆಡ್ ಟು ರಿಮೇನ್ ಇಂಡಿಪೆಂಡೆಂಟ್ ಆ್ಯಂಡ್ ರಿಫ್ಯೂಸ್ ಟು ಜಾಯಿನ್ ದಿ ಇಂಡಿಪೆಂಡೆಂಟ್ ಇಂಡಿಯಾ. ಇವನೇನು ಹೇಳ್ತಾನೆ, ನಾನೇನಕ್ಕೆ ಇಂಡಿಯಾಗೆ ಜಾಯ್ನ್ ಆಗಬೇಕು, ನಾನು ಇಂಡಿಪೆಂಡೆಂಟಾಗಿ ಇದ್ಬಿಡ್ತೀನಿ ಅಂತ ಹೇಳ್ತಾನೆ ಇವನು. ಮೀನ್ ವೈಲ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಕಮ್ಯುನಿಸ್ಟ್ಸ್ ದ ಫಾರ್ಮರ್ಸ್ ಆಫ್ ದಿ ಸ್ಟೇಟ್ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ನಿಜಾಮ್ ಆ್ಯಂಡ್ ಜಮೀನ್ದಾರ್ಸ್. ಮತ್ತು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾ ಇರುತ್ತೆ ಅಂದರೆ, ಇವೊಂದೊಂದು ಆರ್ಮಿ ಇರುತ್ತೆ, ರಜಾಕ್ಸ್ ಆರ್ಮಿ ಅಂತ ಹೇಳ್ಬಿಟ್ಟು. ಅವ್ರು ಹೋಗಿ ಜನಗಳನ್ನೆಲ್ಲ ಸಾಯಿಸೋದು, ಲೂಟಿ ಮಾಡ್ಕೊಂಬರೋದು, ಹೊಡೆದಾಡೋದು, ಬಡ್ದಾಡೋದು, ಇದೆಲ್ಲ ತುಂಬ ಜಾಸ್ತಿ ಮಾಡಿರ್ತಾರೆ ಅವರು. ಅದಕ್ಕೆ ಅಲ್ಲಿರೋ ಜನ ಎಲ್ಲ ರಿವೋಲ್ಟ್ ಮಾಡ್ತಾರೆ. ಜೊತೆಗೆ ಫಾರ್ಮರ್ಸು ಮತ್ತು ಕೆಲವರು ಲೀಡರ್ಶಿಪ್ ವಹಿಸ್ಕೊಂಡಿರ್ತಾರೆ ಕಮ್ಯುನಿಸ್ಟ್ಸು. ಇವರೆಲ್ಲ ಕರ್ನಾಟಕದಿಂದ ಸುಮಾರು ಜನ ಇದ್ದಾರೆ ಅದರಲ್ಲಿ. ಇವರೆಲ್ಲ ಲೀಡರ್ಶಿಪ್ ವಹಿಸ್ಕೊಂಡು ಜಮೀನ್ದಾರ್ಗಳ ವಿರುದ್ಧ ಮತ್ತು ನಿಜಾಮ್ ವಿರುದ್ಧ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಿ ಪೀಪಲ್ ಆ್ಯಂಗ್ರಿ ವಿತ್ ಕ್ರೂಯಲ್ ಆರ್ಮಿ ಕಾಲ್ಡ್ ರಜಾಕಾರ್ ಅಂತಲೂ ಕರೀತಾರೆ, ವಿಚ್ ಹ್ಯಾಡ್ ದ ಪೇಟ್ರನೇಜ್ ಆಫ್ ನಿಜಾಮ್. ನೋಡಿ, ಈ ನಿಜಾಮ್ ಅಂಡರಲ್ಲಿ ಇದ್ದಂಥ ಈ ರಜಾಕಾರ್ಸ್ ಏನಿರ್ತಾರೆ ಅವರು ತುಂಬ ಕ್ರೂಯಲ್ ಆಗಿರ್ತಾರೆ, ತುಂಬ ಟಾರ್ಚರ್ ಕೊಡೋದು ಆ ಟೈಪೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಜನಗಳು ಕೂಡ ಇವ್ರ ವಿರುದ್ಧ ಇರ್ತಾರೆ. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ ಇಟ್ಸ್ ಮಿಲಿಟರಿ ಟು ಫೈಟ್ ಹೈದರಾಬಾದ್ ಆ್ಯಂಡ್ ಡಿಫೀಟ್ ದಿ ನಿಜಾಮ್ ಆ್ಯಂಡ್ ಇಂಟಿಗ್ರೇಟೆಡ್ ಹೈದರಾಬಾದ್ ಇಂಟು ಇಂಡಿಯಾ ಇನ್ 1948. ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತಾರೆ, ಹೈದರಾಬಾದ್ಗೆ ಮಿಲಿಟ್ರಿ ಕಳಿಸ್ತಾರೆ. ಅಂದರೆ ಹೋಗ್ಬಿಟ್ಟು ಈ ನಿಜಾಮ್ ಆರ್ಮಿನ ಫೈಟ್ ಮಾಡಿರಿ, ಜನಗಳಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಆಗ ಇವ್ರು ಫೈಟ್ ಮಾಡ್ತಾರೆ, ನಿಜಾಮ್ನ ಸೋಲಿಸ್ಬಿಟ್ಟು ಹೈದರಾಬಾದ್ನ ಇಂಡಿಯಾದೊಳಗೆ ಮರ್ಜ್ ಮಾಡ್ಕೊಳ್ತೀವಿ. 1948 ಇಂಡಿಪೆಂಡೆನ್ಸ್ ಬಂದು ಒಂದು ವರ್ಷ ಆದಮೇಲೆ ಆಲ್ಮೋಸ್ಟ್ ಆಲ್. ಆಗ ಇದು ಕೂಡ ಇಂಡಿಯಾ ಆಗುತ್ತೆ. ನೆಕ್ಸ್ಟ್, ವಲ್ಲಭಾಯ್ ಪಟೇಲ್ ಕುಡ್ ಫೈಂಡ್ ಎ ಸೊಲ್ಯೂಷನ್ ಟು ದಿಸ್ ವಿತ್ ಇಸ್ ಫರ್ಮ್ ಡಿಸಿಷನ್. ಬೇರೆಯವ್ರು ಯಾರಾದರೂ ಆಗ್ಬಿಟ್ಟಿದ್ರು ಅಂತ ಹೇಳಿದ್ರೆ, ಅಪ್ಪ ಏನಕ್ಕೆ, ಅದು ಚಿಕ್ಕ ದೇಶ ಅಲ್ಲ ಅದು. ನೋಡಿ, ಆಲ್ರೆಡಿ ತುಂಬ ದೊಡ್ಡದು ಸ್ಟೇಟ್ ಲೆಕ್ಕ ಅದು. ಮತ್ತು ಇದೆಲ್ಲ ಪ್ರಾಬ್ಲಮ್ ಇದ್ದಾಗ ಇಂಡಿಯಾ ತುಂಬ ಕಷ್ಟ ಇರುತ್ತೆ. ಮತ್ತು ಇಂಡಿಯಾ ಮಿಲ್ಟ್ರಿ ಕೂಡ ಅವಾಗ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಹೈದರಾಬಾದ್ ನಿಜಾಮ್ ಹತ್ರ ಆಲ್ರೆಡಿ ಸ್ಟ್ಯಾಂಡಿಂಗ್ ಆರ್ಮಿ ಇದೆ. ಈ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ಬೇರೆಯವರಾಗಿದ್ದರೆ ಭಯ ಪಟ್ಬಿಡೋರು ಅವರು. ಆದರೆ ವಲ್ಲಭಾಯ್ ಪಟೇಲ್ ಅವರು ಫರ್ಮಾಗಿ ನಿಂತು ಈ ಡಿಸಿಷನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇನ್ನೊಂದು ಪ್ರಾಬ್ಲಮ್ ಏನಿತ್ತು, ಯಾವ ಸ್ಟೇಟ್ದು ಪ್ರಿನ್ಸ್ಲಿ ಸ್ಟೇಟ್ದು ಪ್ರಾಬ್ಲಮ್ ಇತ್ತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್. ಇದು ಇವಾಗೂ ಕೂಡ ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ. ದಿ ಕಿಂಗ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಹರಿ ಸಿಂಗ್ ಡಿಸೈಡೆಡ್ ಟು ರಿಮೈನ್ ಇಂಡಿಪೆಂಡೆಂಟ್. ನೋಡಿ, ಇಲ್ಲಿ ಕೂಡ ಒಬ್ಬ ರಾಜ ಇದ್ದ ಹರಿ ಸಿಂಗ್ ಅಂತ. ಅವನಿಗೂ 3 ಆಪ್ಷನ್ ಇತ್ತು, ಇಂಡಿಯಾಗೆ ಜಾಯ್ನ್ ಆಗು, ಪಾಕಿಸ್ತಾನ್ಗೆ ಆದರೂ ಆಗು, ಇಂಡಿಪೆಂಡೆಂಟ್ ಆಗಿದ್ರು ಇರು ಅಂತ. ಅವನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತಂದ್ಬಿಟ್ಟು ಡಿಸೈಡ್ ಆಗಿದ್ರು. ಫಿಯರಿಂಗ್ ದಟ್ ಕಾಶ್ಮೀರ್ ಮೇ ಜಾಯಿನ್ ದಿ ಇಂಡಿಯನ್ ಫೆಡರೇಷನ್, ಪಾಕಿಸ್ತಾನ್ ಇನ್ಸ್ಟಿಗೇಟೆಡ್ ದಿ ಟ್ರೈಬಲ್ ಮುಸ್ಲಿಮ್ಸ್ ಟು ಇನ್ವೇಡ್ ಕಾಶ್ಮೀರ್. ಪಾಕಿಸ್ತಾನವ್ರಿಗೆ ಈ ಟೈಮಲ್ಲಿ ಒಂದು ಭಯ ಆಗುತ್ತೆ. ಏನು, ಹೈದರಾಬಾದನ್ನು ನೋಡಿದ್ರು ಇವರು ಇದೇ ಥರ ಮಾಡ್ತಾಯಿದ್ದಾರೆ, ಜುನಾಗಢ್ ಇದೇ ಥರ ಮಾಡ್ತಾಯಿದ್ದಾರೆ, ಮತ್ತು ಬೇರೆ ಬೇರೆ ಕಡೆ ಎಲ್ಲೂ ಯಾರೂ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಬಿಟ್ಟಿಲ್ಲ. ಇವರು ಎಲ್ಲರನ್ನೂ ಇಂಡಿಯಾದೊಳಗೆ ಜಾಯಿನ್ ಮಾಡ್ಕೊಂಡಿದ್ದಾರೆ. ಹಾಗೆ ಬಿಟ್ಟರೆ ಈ ಜಮ್ಮು ಕಾಶ್ಮೀರ ಕೂಡ ಇವರು ಇಂಡಿಯಾದೊಳಗೆ ಜಾಯಿನ್ ಮಾಡ್ಕೊಂಡ್ಬಿಡ್ತಾರೆ ಅಂಥೇಳಿ ಅವ್ರಿಗೆ ಭಯ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕೆಲವ್ರನ್ನ ಅವ್ರ ಆರ್ಮಿನ ಒಂದು ಜನಗಳು, ಟ್ರೈಬ್ಸ್ ಅಂತ ಏನು ಕರಿತೀವಿ ಆ ಟೈಮ್, ಆ ಒಂದು ಪತಾನ್ಸ್ ಅಂತ ಕರೀತಾರೆ ಆ ಟೈಮ್, ಆ ಒಂದು ಇದರಲ್ಲಿ ಈ ಜಾಗದಲ್ಲೆಲ್ಲ ಇರ್ತಾರೆ ಅವರು. ಅಫ್ಘಾನಿಸ್ತಾನ್ ಮತ್ತು ಕಾಶ್ಮೀರ ಕಡೆ, ಕೆಲವು ಕಡೆ ಈ ಟೈಪು. ಅವ್ರ ವೇಷಗಳಲ್ಲಿ ಮಿಲ್ಟ್ರಿನ ಕಳಿಸಿ, ಜೊತೆಗೆ ಒಂದಷ್ಟು ಜನ ಅವ್ರನ್ನೂ ಕಳಿಸಿ, ಜನಗಳನ್ನ, ಮುಸ್ಲಿಮ್ಸ್ ಜನಗಳನ್ನ ಕಾಶ್ಮೀರನ ಆಕ್ಯುಪೈ ಮಾಡ್ಕೊಳ್ಳೋಕೆ ಕಳಿಸ್ತಾರೆ. ದಿ ಟ್ರೈಬಲ್ ಬ್ಯಾಂಡ್ ಆಫ್ ಪೀಪಲ್ ಆಕ್ಯುಪೈಡ್ ಮೋರ್ ಏರಿಯಾ ಆಫ್ ಕಾಶ್ಮೀರ್. ಈ ಟ್ರೈಬಲ್ ಬ್ಯಾಂಡ್ ಏನು ಬಂದಿರ್ತಾರೆ ಅಥವಾ ಚೀಫ್ಟೆನ್ಸ್ ಏನು ಬಂದಿರ್ತಾರೆ, ಅವರು ಎಷ್ಟೊಂದು ಜಾಗನ ಕಾಶ್ಮೀರಲ್ಲಿ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಅನ್ಲೆಸ್ ದ ಕಿಂಗ್ ಅಗ್ರೀಸ್ ಟು ಜಾಯ್ನ್ ಇಂಡಿಯಾ, ದ ಮಿಲಿಟ್ರಿ ಆಫ್ ಇಂಡಿಯಾ ಕುಡ್ ನಾಟ್ ಎಂಟರ್ ಕಾಶ್ಮೀರ್. ಆಗ ವಲ್ಲಭಾಯ್ ಪಟೇಲ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾರ್ಮಲಿ ನೀವು ಇಂಡಿಪೆಂಡೆಂಟ್ ದೇಶ ಆಗಿರಬೇಕು ಅಂತ ಇದ್ದೀರಾ ಹರಿ ಸಿಂಗ್ ಅವರೇ, ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ ಅಂದರೆ ಇಂಡಿಪೆಂಡೆಂಟ್ ಆಗಿರ್ರಿ. ನಿಮ್ಮ ದೇಶಕ್ಕೆ ಯಾರಾದರೂ ಅಟ್ಯಾಕ್ ಮಾಡೋದ್ರೆ ನೀವು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿ. ಇಂಡಿಯಾ ಯಾವ ರೀತಿ ಬಂದು ನಿಮ್ಮನ್ನ ಡಿಫೆಂಡ್ ಮಾಡೋಕ್ಕಾಗತ್ತೆ, ಆ ಥರ ಹೇಳ್ಬಿಡ್ತಾರೆ ಅವರು. ನಾವು ಹೆಂಗೆ ಬರೋಕ್ಕಾಗತ್ತೆ, ನಮ್ಮದು ಬೇರೆ ದೇಶ, ನಿಮ್ಮದು ಬೇರೆ ದೇಶ ಆಗುತ್ತೆ, ನಾವು ಬರೋಕ್ಕಾಗಲ್ಲ ಅಂತ. ಆಗ ಹರಿ ಸಿಂಗಿಗೆ ಭಯ ಆಗುತ್ತೆ. ಆಗ ಅವ್ರು ಯೋಚನೆ ಮಾಡ್ತಾರೆ,
ಈಗ ಪಾಕಿಸ್ತಾನವ್ರು ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಾನು ಪಾಕಿಸ್ತಾನ ಜೊತೆ ಜಾಯಿನ್ ಮಾಡಿದೆ ಅಂದರೆ ನನಗೆ ಬದುಕೋಕ್ಕೂ ಅವಕಾಶ ಕೊಡೋಲ್ಲ, ಇರೋಕ್ಕೂ ಸ್ಥಳ ಕೊಡೋಲ್ಲ. ಅದೇ ಇಂಡಿಯಾ ಜೊತೆ ಜಾಯಿನ್ ಆದೆ ಅಂತ ಹೇಳಿದ್ರೆ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ನನ್ನ ಜನಗಳಿಗೂ ನೆಮ್ಮದಿ ಇರುತ್ತೆ ಅಂತ ಅವ್ರಿಗೆ ಅನಿಸುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ಬರುತ್ತೆ, ಅದನ್ನು ಸೈನ್ ಮಾಡ್ತಾರೆ. ಓಕೆ, ಅದು ನೆಕ್ಸ್ಟ್ ಬರುತ್ತೆ, ಅವಾಗ ಹೇಳ್ತೀನಿ. ಫೈನಲಿ, ಆನ್ ರಿಲೀಸಿಂಗ್ ದಿ ಸಿವಿಯರಿಟಿ ಆಫ್ ದಿ ಪ್ರಾಬ್ಲಮ್ ಇನ್ ಹ್ಯಾಂಡ್, ಕಿಂಗ್ ಹರಿಸಿಂಗ್ ಅಗ್ರೀಡ್ ಟು ಜಾಯಿನ್ ಇಂಡಿಯಾ ಆನ್ ಅಕ್ಟೋಬರ್ 1947. ಆಗ ರಾಜ ಹರಿಸಿಂಗ್ ಏನು ಮಾಡ್ತಾರೆ, ಇಂಡಿಯಾನ ಜಾಯ್ನ್ ಆಗ್ತಾರೆ ಅಕ್ಟೋಬರ್ 1947. ಅದಾದಮೇಲೆ ಇಂಡಿಯನ್ ಆರ್ಮಿ ಹೋಗಿ ಇನ್ವೇಡಿಂಗ್ ಟ್ರೈಬಲ್ ಸೋಲ್ಜರ್ಸ್ ಏನಿರ್ತಾರೆ ಅವ್ರನ್ನ ಓಡಿಸ್ಬಿಟ್ಟು ಅಲ್ಲಿಂದ ವ್ಯಾಲಿನ ಆಕ್ಯುಪೈ ಮಾಡ್ಕೊಳ್ತೀವಿ. ಅಟ್ ದಿಸ್ ಜಂಕ್ಷರ್ ದ ಇಶ್ಯೂ ವಾಸ್ ರಿಪೋರ್ಟೆಡ್ ಟು UN. ಈ ಟೈಮಲ್ಲಿ ಏನಾಗುತ್ತೆ, ಇನ್ನೂ ನಾವು ಓಡಿಸಿರಲ್ಲ ಫುಲ್ಲಿಗೆ, ಪಾಕಿಸ್ತಾನವ್ರನ್ನ ಓಡಿಸಿರಲ್ಲ ನೋಡಿ, ಇಲ್ಲಿವರೆಗೂ ಅಲ್ಲೇ ಇರ್ತಾರೆ, ಇಲ್ಲೊಂದು ಕೆಲವು ಪಾರ್ಟ್ಸ್ ಇಲ್ಲೊಂದು ಕೆಲವು ಪಾರ್ಟ್ಸ್ ಎಲ್ಲ. ಆ ಟೈಮಲ್ಲಿ UNOಗೆ ರಿಪೋರ್ಟ್ ಹೋಗ್ಬಿಡುತ್ತೆ, ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ. ಅವ್ರು ಏನು ಹೇಳ್ತಾರೆ ನೋಡೋಣ. ಒನ್ ಪಾರ್ಟ್ ಆಫ್ ದಿ ಕಾಶ್ಮೀರ್ ರಿಮೈಂಡ್ ವಿತ್ ಪಾಕಿಸ್ತಾನ್. ಅಲ್ಲಿ ಅವ್ರು ಏನು ಮಾಡಿದ್ರೆ ಸ್ಟೇ, ಇವಾಗ ಯಾರ್ಯಾರೆಲ್ಲ ಇದ್ದಾರೆ ಅಲ್ಲಿ ನಿಂತ್ಕೊಂಡ್ಬಿಡ್ರಿ, ನೀವು ಇನ್ನೇನು ಇದು ಮಾಡಿಬಿಡ್ರಿ, ಇದೆಲ್ಲ ತೀರ್ಪಾಗೋವ್ರಿಗೂ ಅಂತ ಹೇಳ್ಬಿಡ್ತಾರೆ. ಆಗ ಕೆಲವು ಸ್ವಲ್ಪ ಪಾರ್ಟ್ ಒಂದು 3 ಡಿಸ್ಟ್ರಿಕ್ಟ್ಸು 13 ಏರಿಯಾಸ್ ಏನೋ ಬರುತ್ತೆ, ಅಷ್ಟು ಪಾಕಿಸ್ತಾನ ಹತ್ರನೇ ಉಳ್ಕೊಳ್ಳುತ್ತೆ. ಇಂಡಿಯಾ ಕಂಪ್ಲೇಂಟ್ ಅಟ್ UNO ಅಗೇನ್ಸ್ಟ್ ಪಾಕಿಸ್ತಾನ್ ಆನ್ ದಿಸ್ ಇಶ್ಯೂ. ಆಗ ಇಂಡಿಯಾದವ್ರು ಏನು ಮಾಡ್ತಾರೆ, ಪಾಕಿಸ್ತಾನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ UNOಗೆ, ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. UNO ಇಶ್ಯೂಡ್ ಬ್ಯಾಟಲ್ ಟ್ರೂಸ್ ಆನ್ January 1, 1949. January 1, 1949 UNO ಅವರು ಅಂದರೆ ನಿಲ್ಲಿಸ್ಬಿಡ್ರಿ ಯುದ್ಧನ, ಇನ್ನು ಯುದ್ಧ ಮಾಡೋಕ್ಕೆ ಹೋಗ್ಬೇಡಿ ಅಂತೇಳಿ ನಿಲ್ಲಿಸ್ಬಿಡ್ತಾರೆ. ದಿ ನಾರ್ತ್ ಈಸ್ಟ್ ಪಾರ್ಟ್ ಆಫ್ ಕಾಶ್ಮೀರ್ ದಟ್ ವಾಸ್ ಆಕ್ಯುಪೈಡ್ ಬೈ ಪಾಕಿಸ್ತಾನ್ ಕಂಟಿನ್ಯೂಸ್ ಟು ಬಿ ಪಾಕಿಸ್ತಾನ್ ವಿತ್ ಇಟ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ನೋಡಿರಿ, ನಾರ್ತ್ ಈಸ್ಟ್ ಪಾರ್ಟ್ ಕೆಲವು ಜಾಗ ಇದೆ, ಒಂದಿಷ್ಟು ಜಾಗ ಅಂದ್ಕೊಳ್ಳಿ, ಇದು ಮತ್ತು ಇದೊಂದು ಸ್ವಲ್ಪ, ಇಷ್ಟು ಬಂದು ಪಾಕಿಸ್ತಾನ ಅಂಡರಲ್ಲೇ ಇದೆ. ಅದನ್ನು ನಾವು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಅವ್ರು ಬಂದು ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ ಪಾಕಿಸ್ತಾನವರು. ಓಕೆ, ದಿ ಆಕ್ಸೆಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ದಿ ಅದರ್ ಅಸೆಷನ್ಸ್. ಈ ರೀತಿ ಜಮ್ಮು ಕಾಶ್ಮೀರ ಬೇರೆ ಕಡೆ ಥರ ಈಸಿಯಾಗೆ ಅಥವಾ ಸ್ವಲ್ಪ ಕಷ್ಟದಿಂದ ಜಾಯ್ನ್ ಆಗಲಿಲ್ಲ, ತುಂಬ ಕಷ್ಟದಿಂದ ಜಾಯ್ನ್ ಆಯಿತು, ಮತ್ತು ಇವಾಗೂ ಕೂಡ ಆ ಕಷ್ಟನ ಅನುಭವಿಸ್ತಾನೆ ಇದ್ದೀವಿ. ಈಗ ನಾವು 3 ಇಂಪಾರ್ಟೆಂಟ್ ಇವೆಂಟ್ಸ್ ಅಥವಾ ಒಂದು ಇಂಟಿಗ್ರೇಷನ್ ಮೂಮೆಂಟ್ಸ್ ಏನಿದೆ ಅದನ್ನು ನೋಡಿದ್ವಿ. ಜುನಾಗಢ್ ನೋಡಿದ್ವಿ, ಯಾವ ರೀತಿ ಇಂಟಿಗ್ರೇಟ್ ಆಯಿತು ಅಂತ. ಹೈದರಾಬಾದ್ ನೋಡಿದ್ವಿ, ಯಾವ ರೀತಿ ಇಂಟಿಗ್ರೇಟ್ ಆಯಿತು. ಜಮ್ಮು ಕಾಶ್ಮೀರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಈಗ ಇನ್ನೂ ಒಂದು ಜಾಗ ಇದೆ, ಪಾಂಡಿಚೇರಿ ಅಂತ, ಅದು ಅದ್ರ ಸುತ್ತಮುತ್ತ ಇರೋ ಏರಿಯಾ ಅಂತ. ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್ ದ ಫ್ರೆಂಚ್ ಹ್ಯಾಡ್ ಕಂಟಿನ್ಯೂಡ್ ದೇರ್ ಹೋಲ್ಡ್ ಓವರ್ ಪಾಂಡಿಚೇರಿ, ಕರೈಕಲ್, ಮಾಹೆ ಆ್ಯಂಡ್ ಚಂದ್ರನಗರ್. ನೋಡಿ, ನಿಮಗೆ ಒಂದು ತಿಳ್ಕೊಂಡಿರಿ, ಇಂಡಿಯಾನ ಬರೀ ಬ್ರಿಟಿಷ್ ಅವ್ರು ಮಾತ್ರ ರೂಲ್ ಮಾಡಲಿಲ್ಲ. ಬ್ರಿಟಿಷ್ ಅವರಿದ್ದರು, ಫ್ರೆಂಚ್ ಅವರಿದ್ದರು, ಪೋರ್ಚುಗೀಸ್ ಇದ್ದರು, ಡಚ್ ಇದ್ದರು, ಈ ಥರ ಸುಮಾರು ಜನ ಎಲ್ಲ ಬಂದು ಇಂಡಿಯಾನ ರೂಲ್ ಮಾಡೋಕ್ಕೆ ನೋಡಿರ್ತಾರೆ. ಅದರಲ್ಲಿ ಇವರೆಲ್ಲ ಕೂಡ ಫೈಟ್ ಮಾಡಿ ಲಾಸ್ಟ್ಗೆ ಬ್ರಿಟಿಷ್ ಅವ್ರು ಮಾತ್ರ ಉಳಿದಿರ್ತಾರೆ, ಬೇರೆಯವರೆಲ್ಲ ಹೊರಟೋಗಿರ್ತಾರೆ. ಆದರೂ ಕೂಡ ಕೆಲವು ಸಿಟಿಗಳನ್ನ ಅಥವಾ ಕೆಲವು ಪೋರ್ಟ್ ಏರಿಯಾಸ್ನ ಈ ಬೇರೆ ಫ್ರೆಂಚ್ ಅವರು ಮತ್ತು ಪೋರ್ಚುಗೀಸ್ ಅವರು ಕೂಡ ರೂಲ್ ಮಾಡ್ತಾ ಇರ್ತಾರೆ. ಓಕೆ, ಆ ರೀತಿ ಅದರದ್ದೊಂದು ಜಾಗ ಬಂದು ಈ ಒಂದು 4 ಕಾಲೋನೀಸ್ ಅಥವಾ 4 ಸಿಟಿಗಳು ಅಂದ್ಕೊಳ್ಳಿ. ಮೆನಿ ಪೊಲಿಟಿಕಲ್ ಪಾರ್ಟೀಸ್ ಲೈಕ್ ಕಾಂಗ್ರೆಸ್, ಕಮ್ಯುನಿಸ್ಟ್ಸ್ ಆ್ಯಂಡ್ ಅದರ್ ವಾಂಟೆಡ್ ದೆಮ್ ಟು ಬಿ ಪಾರ್ಟ್ ಆಫ್ ಇಂಡಿಯಾ. ನೋಡಿ, ಈ ಥರ ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಕೆಲವು ಪೊಲಿಟಿಕಲ್ ಪಾರ್ಟೀಸು ಈ ಜಾಗಗಳು ಕೂಡ ಇಂಡಿಯಾ ಪಾರ್ಟ್ ಆಗಲಿ, ಇಂಡಿಯಾಗೆ ಜಾಯ್ನ್ ಆಗಿಬಿಡಲಿ ಅಂತ ಅಂದ್ಕೊಳ್ತಾರೆ. ನಮಗೆ ಬರೀ ಬ್ರಿಟಿಷ್ ಅವರಿಂದ ಏನಕ್ಕೆ ಇಂಡಿಪೆಂಡೆನ್ಸ್, ಫ್ರೆಂಚಿಂದನೂ ಇಂಡಿಪೆಂಡೆನ್ಸ್ ಬೇಕು ಅಂತ. ಇದೆಲ್ಲದರಿಂದ ಏನಾಯಿತು, 1954 ಪಾಂಡಿಚೇರಿ ಒಂದು ಯೂನಿಯನ್ ಟೆರಿಟರಿ ಆಗುತ್ತೆ. 1954 ಎಲ್ಲ ಜಾಯ್ನ್ ಆಗುತ್ತೆ ಇಂಡಿಯಾದೊಳಗೆ. 1963 ಪಾಂಡಿಚೇರಿನ ಮಾತ್ರ ಯೂನಿಯನ್ ಟೆರಿಟರಿಯಾಗಿ ಚೇಂಜ್ ಮಾಡ್ತಾರೆ. ಗೋವಾ ನೋಡಿ, ಯಾವ ರೀತಿ ಚಂದ್ರನಗರ್, ಮಾಹೆ ಇದನ್ನೆಲ್ಲ ಫ್ರೆಂಚ್ ಅವರು ರೂಲ್ ಮಾಡ್ತಾಯಿದ್ರು, ಅದೇ ರೀತಿ ಗೋವಾ ಅನ್ನೋ ಒಂದು ಜಾಗ ಇದೆ, ಅದನ್ನು ಪೋರ್ಚುಗೀಸ್ ಅವರು ರೂಲ್ ಮಾಡ್ತಾ ಇರ್ತಾರೆ. ನೋಡಿ, ಪೋರ್ಚುಗೀಸ್ ರೂಲ್ ಮಾಡ್ತಾ ಇರೋ ಗೋವಾ ಇಲ್ಲಿರುತ್ತೆ, ಕರ್ನಾಟಕಕ್ಕಿಂತ ಸ್ವಲ್ಪ ಮೇಲೆ ಅಷ್ಟೆ, ಆ ಬಾರ್ಡ್ರಲ್ಲೇ ಇದೆ. ಎ ಸಸ್ಟೈನ್ಡ್ ಮೂಮೆಂಟ್ ವಾಸ್ ಹೆಲ್ಡ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಪೋರ್ಚುಗೀಸ್ ಆಕ್ಯುಪೇಷನ್ ಆಫ್ ಗೋವಾ. ನೋಡಿ, ಪೋರ್ಚುಗೀಸಲ್ಲಿ ರೂಲ್ ಮಾಡ್ತಾ ಇರ್ತಾರಲ್ಲ, ಅದರಿಂದ ಈಚೆ ಬರಬೇಕು ಅಂತ ಎಷ್ಟೊಂದು ಜನ ಸ್ಟ್ರೈಕ್ಗಳು ಮಾಡೋದು, ಪ್ರೊಟೆಸ್ಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ದೋ ದೇ ವೇರ್ ಆರ್ಡರ್ ಟು ವೆಕೇಟ್ ಗೋವಾ, ಪೋರ್ಚುಗೀಸ್ ಬ್ರಾಟ್ ಮೋರ್ ಆರ್ಮಿ ಫ್ರಮ್ ಆಫ್ರಿಕಾ ಆ್ಯಂಡ್ ಯುರೋಪ್ ಆ್ಯಂಡ್ ಟ್ರೈ ಟು ಕನ್ಸಾಲಿಡೇಟ್ ದೇರ್ ಪವರ್ ಓವರ್ ಗೋವಾ. ನೋಡಿ, ನಾವು ಗೋವಾನ ಲಿಬ್ರೇಟ್ ಮಾಡಬೇಕು ಅಂತ ನಾವು ನೋಡ್ತಾ ಇರ್ತೀವಿ, ಆದರೆ ಅವ್ರಿಗೆ ನಾವು ಹೇಳಿದ್ವಿ ಗೋವಾನ ಬಿಟ್ಟು ಹೋಗ್ಬಿಡ್ರಿ ಅಂತ, ಆದರೆ ಅವರು ಒಪ್ಪಲ್ಲ. ಅವರು ಬೇರೆ ಬೇರೆ ಜಾಗಗಳಿಂದ ಆಫ್ರಿಕಾ ಇರ್ಬೋದು, ಯುರೋಪ್, ಅಲ್ಲೆಲ್ಲಿಂದ ಆರ್ಮಿ ತಂದುಬಿಟ್ಟು ಗೋವಾದಲ್ಲಿ ಆರ್ಮಿನ ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ. ಸತ್ಯಾಗ್ರಹೀಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಎಂಟರ್ಡ್ ಗೋವಾ ಆ್ಯಂಡ್ ಡಿಕ್ಲೇರ್ಡ್ ದಿ ಎಕ್ಸಿಟ್ ಆಫ್ ಪೋರ್ಚುಗೀಸ್ ಫ್ರಮ್ ಗೋವಾ ಇನ್ 1955. ಆದರೆ ಈ ಸತ್ಯಾಗ್ರಹೀಸು ಮತ್ತು ಬೇರೆ ಬೇರೆ ಫೈಟರ್ಸ್ ಎಲ್ಲ ಯಾರು ಇರ್ತಾರೆ ಇಂಡಿಯಾದಲ್ಲಿ,
ಅವರೆಲ್ಲ ಕೂಡ ಬರ್ತಾರೆ ಗೋವಾ ಹತ್ರ, ಬಂದು ಪೋರ್ಚುಗೀಸರನ್ನ ಓಡಿಸ್ಬೇಕು ಅಂತ ನೋಡ್ತಾರೆ. ದಿ ಇಂಡಿಯನ್ ಮಿಲಿಟರಿ ಎಂಟರ್ಡ್ ಗೋವಾ ಆ್ಯಂಡ್ ಟುಕ್ ಓವರ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಇಂಡಿಯನ್ ಮಿಲಿಟರಿ ಏನು ಮಾಡ್ತಾರೆ, ಗೋವಾದೊಳಗೆ ಹೋಗ್ಬಿಟ್ಟು ಅಲ್ಲಿರೋ ಅಡ್ಮಿನಿಸ್ಟ್ರೇಷನ್ ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಗೋವಾನ ನಮ್ಮ ಕಂಟ್ರೋಲಿಗೆ ತೊಗೊಳ್ತೀವಿ. ಗೋವಾ ಹ್ಯಾಡ್ ರಿಮೈನ್ಡ್ ಎ ಯೂನಿಯನ್ ಟೆರಿಟರಿ ಟಿಲ್ 1987 ಆ್ಯಂಡ್ ಲೇಟರ್ ಬಿಕೇಮ್ ಎ ಸ್ಟೇಟ್. ನೋಡಿ, 1987ವರೆಗೂ ಇದು ಯೂನಿಯನ್ ಟೆರಿಟರಿ ಆಗಿರುತ್ತೆ ಗೋವಾ. ಆಮೇಲೆ ಇದನ್ನು ಒಂದು ಸ್ಟೇಟಾಗಿ ಚೇಂಜ್ ಮಾಡ್ತಾರೆ. ಈಗ ಯಾವ ರೀತಿ ಇಂಟಿಗ್ರೇಟ್ ಆಯಿತು ಎಲ್ಲ ಸ್ಟೇಟ್ಗಳು, ಮತ್ತು ಎಲ್ಲೆಲ್ಲಿ ಕಷ್ಟಗಳಿತ್ತು, ಜುನಾಗಢ್ ಇರ್ಬೋದು, ಕಾಶ್ಮೀರ್ ಇರ್ಬೋದು, ಇದೆಲ್ಲ ಕೂಡ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜಸ್. ಅಂದರೆ ಈಗ ಇಂಡಿಯಾ ಬಂದು ಕನ್ನಡ ಮಾತಾಡೋರು ಕರ್ನಾಟಕ, ತಮಿಳ್ ಮಾತಾಡೋರು ತಮಿಳ್ನಾಡು, ಈ ಥರ ಡಿವೈಡ್ ಆಗಿದೆಯಲ್ಲ, ಈ ಥರ ಯಾವ ರೀತಿ ಡಿವೈಡ್ ಆಯಿತು, ಅದು ಯಾವ ರೀತಿ ಕಾರಣ ಆಯಿತು ಈ ಥರ ಯೋಚನೆ, ಅದ್ರ ಬಗ್ಗೆ ಕೂಡ ನೋಡೋಣ. ದಿ ಲ್ಯಾಂಗ್ವೇಜ್ ಬೇಸ್ಡ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್ ವಾಸ್ ಎ ಡಿಮ್ಯಾಂಡ್ ಪ್ರೆಸೆಂಟ್ ಡ್ಯೂರಿಂಗ್ ಬ್ರಿಟಿಷ್ ಇಂಡಿಯಾ ಆಲ್ಸೋ. ನೋಡಿ, ಈ ರೀತಿ ಒಂದೊಂದು ಲ್ಯಾಂಗ್ವೇಜ್ ಅವ್ರಿಗೆ ಒಂದೊಂದು ಸ್ಟೇಟ್ ಮಾಡಿರಿ ಅಂತ ಬ್ರಿಟಿಷ್ ಅವ್ರು ರೂಲ್ ಮಾಡ್ತಾ ಇದ್ದಾಗ ಕೂಡ ಈ ಡಿಮ್ಯಾಂಡ್ ಇತ್ತು. ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ದಿಸ್ ಡಿಮ್ಯಾಂಡ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಸಿವಿಯರ್. ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಈ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಯಾಕಂದರೆ ಈಗ ಇಡೀ ದೇಶನ ಒಬ್ಬರೇ ರೂಲ್ ಮಾಡೋಕ್ಕಾಗಲ್ಲ. ಫರ್ದರ್ ಬ್ರೇಕ್ ಡೌನ್ ಇರಬೇಕು, ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದಕ್ಕೊಬ್ಬರು ಚೀಫ್ ಮಿನಿಸ್ಟ್ರು ಇಲ್ಲ ಒಬ್ಬ ಗವರ್ನರು ಈ ಟೈಪ್ ಎಲ್ಲ ಇರಬೇಕು, ಇಲ್ಲಾಂದರೆ ರೂಲ್ ಮಾಡೋಕ್ಕೆ ಕಷ್ಟ. ಅದಕ್ಕೆ ಹೆಂಗೂ ಡಿವೈಡ್ ಮಾಡ್ತಾ ಇದ್ದೀರಾ, ಅದನ್ನು ಲ್ಯಾಂಗ್ವೇಜ್ ಬೇಸ್ಡ್ ಮೇಲೆ ಡಿವೈಡ್ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಈಸಿ ಆಗುತ್ತೆ ಅಂತ ಕೇಳ್ತಾರೆ. ಬೋತ್ ದಿ ಬ್ರಿಟಿಷ್ ಗವರ್ಮೆಂಟ್ ಆ್ಯಂಡ್ ರೀಜನಲ್ ಗವರ್ಮೆಂಟ್ಸ್ ನೆವರ್ ರೂಲ್ಡ್ ದೆಮ್ ಯೂಸಿಂಗ್ ಲೋಕಲ್ ಲ್ಯಾಂಗ್ವೇಜ್. ನೋಡಿ, ಬ್ರಿಟಿಷ್ ಅವ್ರು ರೂಲ್ ಮಾಡ್ತಾ ಇದ್ದಾಗೂ ಕೂಡ ಆಯಿತು, ಮತ್ತು ರೀಜನಲ್ ಗೌರ್ಮೆಂಟ್ಸ್ ರೂಲ್ ಮಾಡ್ತಾ ಇದ್ದಾಗೂ ಆಯಿತು, ಅಥವಾ ರಾಜರು ಅವರೆಲ್ಲ ಅವರ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅವ್ರನ್ನ ರೂಲ್ ಮಾಡ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ಹೈದರಾಬಾದ್ ಇತ್ತು. ಹೈದರಾಬಾದ್ ಅವ್ರು ರೂಲ್ ಮಾಡೋವಾಗಿರ್ಬೋದು, ಬ್ರಿಟಿಷ್ ಅವ್ರು ರೂಲ್ ಮಾಡೋವಾಗಿರ್ಬೋದು, ಇವರು ಅಲ್ಲಿ ಜನ ಮಾತಾಡೋವಂಥ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತಿರಲಿಲ್ಲ. ಈಗ ಹೈದರಾಬಾದ್ ಅವ್ರು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು, ಇವಾಗ ಇದಿಷ್ಟು ಬಂದು ಆಂಧ್ರಾಗೆ ಬರುತ್ತೆ, ಇದಿಷ್ಟು ಮಹಾರಾಷ್ಟ್ರಕ್ಕೆ ಬರುತ್ತೆ, ಇದಿಷ್ಟು ಕರ್ನಾಟಕ ಬರುತ್ತೆ. ಯಾವ ಲ್ಯಾಂಗ್ವೇಜಲ್ಲಿ ಅವರು ರೂಲ್ ಮಾಡ್ತಾರೆ, ಅವರು ಉರ್ದುನೋ ಅಥವಾ ಹಿಂದಿನೋ ಅಥವಾ ಇನ್ನೊಂದು ಯಾವುದಾದ್ರು ಇಂಗ್ಲೀಷೋ ಏನೋ ಒಂದು ಯೂಸ್ ಮಾಡ್ಕೊಳ್ತಾರೆ. ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಇನ್ ದಿಸ್ ಬ್ಯಾಕ್ಗ್ರೌಂಡ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜಸ್ ವಾಸ್ ಡಿಸೈಡ್. ಅದಕ್ಕೆ ಏನು ಮಾಡಿದ್ರು, ಇಂಡಿಯಾನ ಲ್ಯಾಂಗ್ವೇಜ್ ವೈಸಾಗಿ ಡಿವೈಡ್ ಮಾಡಿರಿ ಅಂತ ಹೇಳ್ತಾರೆ. ಆಫ್ಟರ್ ದಿ ಡೆತ್ ಆಫ್ ಪಟ್ಟಿ ಶ್ರೀರಾಮುಲು ಹೂ ಡೈಡ್ ಆಫ್ಟರ್ 54 days ಆಫ್ ಹಂಗರ್ ಸ್ಟ್ರೈಕ್ ಡಿಮ್ಯಾಂಡಿಂಗ್ ಫಾರ್ ವಿಶಾಲಾಂಧ್ರ, ದಿ ಡಿಮ್ಯಾಂಡ್ ಫಾರ್ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ ರೆಕಗ್ನಿಷನ್ ವೆಂಟ್ ಅಪ್. ನೋಡಿ, ಪಟ್ಟಿ ಶ್ರೀರಾಮುಲು ಅಂತ ಒಬ್ಬರು ಇರ್ತಾರೆ ಆಂಧ್ರದಲ್ಲಿ. ಇವರೇನು ಹೇಳ್ತಾರೆ ಅಂದರೆ, ಆಂಧ್ರ ಪ್ರದೇಶನ ಆಂಧ್ರ ಮಾತಾಡೋವಂಥ ವ್ಯಕ್ತಿಗಳಾಗಿ ಅವ್ರನ್ನ ಮಾತ್ರ ಸೇರಿಸ್ಕೊಂಡು, ಈ ಲ್ಯಾಂಗ್ವೇಜ್ ಮಾತಾಡೋವಂಥ ಏರಿಯಾನೆಲ್ಲ ಸೇರಿಸ್ಕೊಂಡು ಒಂದು ಸ್ಟೇಟ್ ಮಾಡಬೇಕು, ವಿಶಾಲ ಆಂಧ್ರ ಪ್ರದೇಶ್ ಮಾಡಬೇಕು, ಆಂಧ್ರ ಪ್ರದೇಶ್ ಮಾಡಬೇಕು ಅಂತೇಳಿ ಸ್ಟ್ರೈಕ್ ಮಾಡ್ತಾರೆ. ಹಂಗರ್ ಸ್ಟ್ರೈಕ್ ಅಂದರೆ ಉಪವಾಸ ಸತ್ಯಾಗ್ರಹ ಹತ್ರ. ಇವರು 54 ದಿನ ಉಪವಾಸ ಮಾಡ್ತಾರೆ. ಉಪವಾಸ ಮಾಡೇ ಸತ್ತೋಗ್ಬಿಡ್ತಾರೆ ಇವರು. ಓಕೆ, ಆ್ಯಸ್ ಎ ರಿಸಲ್ಟ್ ಆಂಧ್ರ ಪ್ರದೇಶ್ ವಾಸ್ ಫಾರ್ಮ್ಡ್ ಇನ್ 1953. ಇದರಿಂದ ಮತ್ತೆ ಗಲಾಟೆಗಳೆಲ್ಲ ಶುರುವಾಗುತ್ತೆ. ಒಬ್ಬರು ಸತ್ತೋಗಿದ್ದಾರೆ, ಹಸುವಿನಿಂದ ಸತ್ತೋಗ್ತಾ ಇದ್ದಾರೆ, ಬ್ರಿಟಿಷವ್ರು ಇದ್ದಾಗೆ ಪರವಾಗಿಲ್ಲ, ಯಾರಾದರೂ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ ಅಂದರೆ ಬಂದು ನಿಲ್ಲಿಸಿ ಏನೋ ಒಂದು ಮಾಡಿರೋರು, ಆ ಥರ ಎಲ್ಲ ಶುರು ಆಗಿಬಿಡುತ್ತೆ. ಹಾಗೆ ಗೌರ್ಮೆಂಟ್ ಅವರು ಯೋಚನೆ ಮಾಡ್ತಾರೆ, ಕರೆಕ್ಟ್ ಅಲ್ವಾ, ಲ್ಯಾಂಗ್ವೇಜ್ ಬೇಸ್ಡ್ ಮಾಡಿದ್ರೆ ಎಷ್ಟೊಂದು ನಮಗೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಶಾಲ ಆಂಧ್ರ ಪ್ರದೇಶ್ ಅಥವಾ ಆಂಧ್ರ ಪ್ರದೇಶ್ ಅಂತ ಫಾರ್ಮ್ ಮಾಡ್ತಾರೆ 1958. ಅದಕ್ಕೂ ಮೊದಲು ಮದ್ರಾಸ್ ಅಂತ ಅಂದ್ಬಿಟ್ಟು ಟೋಟಲಾಗಿ ಮದ್ರಾಸ್ ಅಂತ ಕರೆಯೋರು. ಇನ್ 1953 ರಿಆರ್ಗನೈಸೇಷನ್ ಆಫ್ ಸ್ಟೇಟ್ ಕಮಿಷನ್ ವಾಸ್ ಫಾರ್ಮ್ಡ್. 1953 ಒಂದು ಕಮಿಷನ್ ಫಾರ್ಮ್ ಮಾಡ್ತಾರೆ, ರಿಆರ್ಗನೈಸೇಷನ್ ಆಫ್ ಸ್ಟೇಟ್ ಕಮಿಷನ್ ಅಂತ. ಅದಕ್ಕೆ ಮಿಸ್ಟರ್ ಫಜಲ್ ಆಲಿ ಅನ್ನೋರು ಫಸ್ಟು ಪ್ರೆಸಿಡೆಂಟ್ ಆಗ್ತಾರೆ. ನೆಕ್ಸ್ಟು KM ಪನ್ನಿಕೇರ್, HN ಕುಂಜ್ರು ಬಿಕೇಮ್ ಇಟ್ಸ್ ಮೆಂಬರ್ಸ್. ಇವರೆಲ್ಲ ಅದಕ್ಕೆ ಮೆಂಬರ್ಸ್ ಆಗ್ತಾರೆ. ಇವರು ಒಂದು ರಿಪೋರ್ಟ್ ಕೊಡ್ತಾರೆ. ಬೇಸ್ಡ್ ಆನ್ ದಿಸ್ ರಿಪೋರ್ಟ್ ಆಫ್ ದಿಸ್ ಕಮಿಷನ್ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್. ಇದ್ರ ಪ್ರಕಾರ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ನ ತರ್ತಾರೆ. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್ 14 states ಆ್ಯಂಡ್ 6 union territories ವೇರ್ ಫಾರ್ಮ್ಡ್. ಈ ಆ್ಯಕ್ಟ್ ಪ್ರಕಾರ 14 ಸ್ಟೇಟ್ಸ್ನ ಫಾರ್ಮ್ ಮಾಡ್ತಾರೆ ಮತ್ತು 6 ಯೂನಿಯನ್ ಟೆರಿಟರೀಸ್ನ ಫಾರ್ಮ್ ಮಾಡ್ತಾರೆ. ಅಂದರೆ ಇಂಡಿಪೆಂಡೆನ್ಸ್ ಬಂದಾಗ ಅಥವಾ ಈ ಫಾರ್ಮ್ ಮಾಡಿದಾಗ ಸ್ಟೇಟ್ಸ್ ಆಗಿ ಬರೀ 14 ಸ್ಟೇಟ್ಸ್ ಇತ್ತು, ಇವಾಗ ಥರ ಇಷ್ಟೊಂದಿರಲಿಲ್ಲ. ಕನ್ನಡ ಸ್ಪೀಕಿಂಗ್ ರೀಜನ್ಸ್ ವೇರ್ ಪಾರ್ಟ್ ಆಫ್ ವೇರಿಯಸ್ ಪ್ರಿನ್ಸ್ಲಿ ಸ್ಟೇಟ್ಸ್. ನೋಡಿ, ಕನ್ನಡ ಮಾತಾಡೋರು ಕೂಡ ಇಷ್ಟೊಂದು ಪ್ರಿನ್ಸ್ಲಿ ಸ್ಟೇಟಿಗೆ ಸೇರಿದ್ರು. ನಮಗೂ ಯುನೈಟೆಡ್ ಒಂದು ಸ್ಟೇಟ್ ಅಂತ ಇರಲಿಲ್ಲ. ಆನ್ October 14th, 1947 ಮೈಸೂರು ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ನೋಡಿರಿ, 1947 October 14th ಏನು ಮಾಡ್ತಾರೆ, ಮೈಸೂರು ಸ್ಟೇಟ್ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿವರೆಗೂ ಮೈಸೂರು ಒಡೆಯರ್ಸ್ ಏನು ರೂಲ್ ಮಾಡ್ತಾಯಿದ್ರು ಆ ಜಾಗನ. ಓಕೆ, ದಿ ಡಿಮ್ಯಾಂಡ್ ಟು ಇಂಟಿಗ್ರೇಟ್ ಆಲ್ ದೀಸ್ ಪೀಪಲ್ ಇಂಟು ಒನ್ ಸ್ಟೇಟ್ ವಾಸ್ ಪ್ರಿವೆಲೆಂಟ್. ನೋಡಿ, ಕನ್ನಡ ಮಾತಾಡೋವಂಥವ್ರನ್ನೆಲ್ಲ ಕೂಡ ಸೇರಿಸಿ ಒಂದು ಸ್ಟೇಟ್ ಮಾಡಬೇಕು ಅನ್ನೋದು ತುಂಬ ಜನದ ಡಿಮ್ಯಾಂಡ್ ಆಗಿತ್ತು.
ದೇ ಹ್ಯಾಡ್ ಫಾರ್ಮ್ಡ್ ಆಲ್ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್, ಆ ಥರ ಆಲ್ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಅಂತ ಹೇಳ್ಬಿಟ್ಟು ಒಂದು ಫಾರ್ಮ್ ಮಾಡ್ಕೊಳ್ತಾರೆ, ಅಸೋಸಿಯೇಷನ್, ಆ್ಯಂಡ್ ಡಿಮ್ಯಾಂಡೆಡ್ ಫಾರ್ ದಿ ಮೇಜರ್ ಇಂಟಿಗ್ರೇಷನ್ ಆಫ್ ಕನ್ನಡ ಸ್ಪೀಕಿಂಗ್ ವರ್ಲ್ಡ್. ಅದನ್ನು ಮಾಡಿಕೊಂಡು ಇವರು ಕನ್ನಡ ಮಾತಾಡೋಂಥ ವ್ಯಕ್ತಿಗಳನ್ನೆಲ್ಲ ಅಥವಾ ಆ ಒಂದು ಏರಿಯಾಸ್ನೆಲ್ಲ ಯುನೈಟ್ ಮಾಡಬೇಕು ಅಂತ ಕೇಳ್ತಾರೆ. ಫೈನಲಿ ಇನ್ 1956 ವಿಶಾಲ ಮೈಸೂರು ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಅಂದರೆ ಈಗ ಬೃಹತ್ ಬೆಂಗಳೂರು ಅಂತ ಕರೆಯಲ್ವಾ, ಬೆಂಗಳೂರು ಎಕ್ಸ್ಪ್ಯಾಂಡ್ ಆಗ್ತಾ ಅದೇ ರೀತಿ ಮೈಸೂರು ಸ್ಟೇಟ್ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ವಿಶಾಲ ಮೈಸೂರು ಸ್ಟೇಟ್ ಅನ್ನೋದನ್ನು ತರ್ತಾರೆ 1956. ಇನ್ 1973 ಇಟ್ ವಾಸ್ ನೇಮ್ಡ್ ಆ್ಯಸ್ ಕರ್ನಾಟಕ. 1973 ಏನಾಗುತ್ತೆ, ಏನು ಮೈಸೂರು ಮಾತ್ರನ ಮತ್ತು ಮೈಸೂರು ಮಂಡ್ಯ ಈ ಸೈಡ್ ಇರೋರು ಮಾತ್ರನ, ಸೌತ್ ಕರ್ನಾಟಕದವ್ರು ಮಾತ್ರನ, ನಾವೇನು ಕರ್ನಾಟಕದವ್ರು ಸೇರಿಲ್ವಾ ಅಂತೇಳ್ಬಿಟ್ಟು 1973 ಆ ಹೆಸರನ್ನ ಚೇಂಜ್ ಮಾಡಿ ಕರ್ನಾಟಕ ಅಂತ ಮಾಡ್ತಾರೆ. ನೌ ದೇರ್ ಆರ್ 29 ಸ್ಟೇಟ್ಸ್ ಆ್ಯಂಡ್ 7 ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ ಇನ್ಕ್ಲೂಡಿಂಗ್ ಡೆಲ್ಲಿ. ಈಗ ಟೋಟಲಾಗಿ 29 ಸ್ಟೇಟ್ಸು ಮತ್ತು 7 ಯೂನಿಯನ್ ಟೆರಿಟರೀಸ್ ಇದೆ. ಇದು ಆ್ಯಕ್ಚುಲಿ 28 ಸ್ಟೇಟು ಮತ್ತು 9 ಯೂನಿಯನ್ ಟೆರಿಟರೀಸ್ ಆ ಥರ ಏನೋ ಆಗಿದೆ. ಜಮ್ಮು ಕಾಶ್ಮೀರೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ರಿಲೇಟೆಡಾಗಿ ನಿಮಗೇನು ಕ್ಲಾಸ್ ವರ್ಕ್ಸ್ ಅದೆಲ್ಲ ಬೇಕಾಗಿದೆ ಅಂತ ಅದನ್ನು ನಮ್ಮ ವೆಬ್ಸೈಟಲ್ಲಿ ನೀವು ಲಿಂಕ್ಸ್ ಎಲ್ಲ ನೋಡಿರ್ತೀರ, ಆ ವೆಬ್ಸೈಟಲ್ಲಿ ನೀವು ಹೋದರೆ ನಿಮಗದು ಸಿಗುತ್ತೆ. ಥ್ಯಾಂಕ್ ಯು.